ಗೆಳತಿಯು ಸೊಸೆ ಒಡತಿಯು ಸೊಸೆ ಮನೆಯ ಬೆಳಗುವ ದೀಪ ಹೊಸ ಚಿಗುರನು ಹಸಿರಾಗಿಸೋ ಸೊಸೆ ತಾಯ ಎರಡನೇ ರೂಪ ಸೇರನೊದ್ದು ಮನೆಯ ಸೇರುವ ಸೋರದಂತೆ ಸೂರು ಕಾಯುವ ಬಂಧಗಳಿಗೆ ಬಣ್ಣ ತೀಡುವ ಕನಸುಗಳಿಗೆ ಕಣ್ಣ ನೀಡುವ ಸೊಸೆ 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 ಹೌದಣ್ಣ, ಆದ್ರೆ ಹಾಗೆ ಮಾಡಿದ್ರೆ ತಾನು ಏನೇ ಮಾಡಿದ್ರು ಇವಳು ಮತ್ತೆ ವಾಪಸ್ ಬರ್ತಾಳೆ ಅನ್ನೋ ಉದಾಸೀನ ಅವ್ರ ಮನಸ್ಸಲ್ಲಿ ಹುಟ್ಟುತ್ತೆ. ಪ್ರೀತಿ ಇದ್ದ ಕಡೆ ಉದಾಸೀನ ಇರಬಾರ್ದಣ್ಣ. ನಾವಿಬ್ರು ಮತ್ತೆ ಒಂದಾಗ್ತೀವಿ ಅನ್ನೋ ನಂಬಿಕೆ ನನಗಿದೆ. ಕೊನೆ ಯಾವತ್ತಿದ್ರು ನಮ್ ಪ್ರೀತಿ ಪರಾನೆ. ಜೀವನದಲ್ಲಿ ಏನಾಗ್ತಿದೆ ಅಂತ ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ ಆಂಟಿ. ಈಗ ಏನಾಗ್ತಿದೆ ಅನ್ನೋದು ನಿಜವಾಗ್ಲೂ ಗೊತ್ತಿಲ್ಲಪ್ಪ, ಆದ್ರೆ ಹಿಂದೆ ಏನಾಗಿತ್ತು ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿದೆ. ದಿನಕ್ಕೆ ಕೀರ್ತಿನ ಎಷ್ಟು ಸಾರಿ ನೋಡಕ್ ಈ ಮನೆಗೆ ಬರ್ತಿದ್ದೆ ಅನ್ನೋದು ಗೊತ್ತು. ಜೊತೆಗೆ ಅವಳಿಗೊಂದು ಮೊಬೈಲ್ ಕೊಡ್ಸಿ ಎಷ್ಟು ಹೊತ್ತು ಮಾತಾಡ್ತಿದ್ದೆ ಅನ್ನೋದು ಗೊತ್ತು. ಅಷ್ಟೇ ಯಾಕೆ, ಪ್ರತಿನಿತ್ಯ ಸಂಜೆ ನಮ್ಮ ಮನೆಗೆ ಬಂದು ಅವಳನ್ನ ದೇವಸ್ಥಾನ ಕರ್ಕೊಂಡು ಹೋಗ್ತಿದ್ದು ಗೊತ್ತು. ಮುರಹಾರಿ ಬಂದು ಕೀರ್ತಿ ನನ್ನ ಸಂಬಂಧಿಕರು ಅಂತ ಸುಳ್ಳು ಹೇಳಿ ಕರ್ಕೊಂಡು ಹೋದಾಗ ಇಡೀ ಮನೆಯಲ್ಲಿ ಬಿಕ್ಕಿ ಬಿಕ್ಕಿ ಅಳ್ತಾ ಇದೆಯಲ್ಲ, ಅದು ಗೊತ್ತು. ಅಷ್ಟೇ ಯಾಕೆ, ಈ ಜನ್ಮಕ್ಕೆ ಕೀರ್ತಿ ಸಿಗ್ತಾಳಲ್ವಾ ಆಂಟಿ, ಸಿಗ್ಲಿ ಅಂತ ಆಶೀರ್ವಾದ ಮಾಡಿ ಅಂತ ನನ್ನ ಕಾಲಿಗೆ ಬಿದ್ದಿದ್ದು ಗೊತ್ತು. ಈ ಜನ್ಮದಲ್ಲಿ ಸಿಕ್ಕಿದ್ರೆ ಸಾಕು, ಇನ್ 7 ಜನ್ಮದಲ್ಲೂ ಅವಳೇ ನನ್ನ ಹೆಂಡತಿ ಅಂತ ಹೇಳ್ಕೊತಾ ಇದ್ದವನು ಈ ಜನ್ಮದಲ್ಲೇ ಅವಳನ್ನ ಬಿಡಕ್ ಹೊರಟಿದ್ಯಲ್ಲ ರಾಘವ, ಇದು ಸರಿನಾ? ಶುದ್ಧವಾದ ಪ್ರೀತಿ ತಪ್ಪುಗಳನ್ನ ತಿದ್ಕೊಳ್ಳುತ್ತೆ ಹೊರತು ತಪ್ಪಾಯ್ತು ಅಂತ ದೂರ ಹೋಗೋ ಆಲೋಚನೆ ಮಾಡಲ್ಲ ಕಣೋ. ಕೆಲವೊಂದು ಸಂದರ್ಭಗಳು ಎಂಥ ಬೆಲೆನೂ ಬೆಲೆ ಇಲ್ದೇ ಇರೋ ತರ ಮಾಡ್ಬಿಡುತ್ತೆ ಆಂಟಿ. ಒಗ್ಗಟ್ಟು ಕುಟುಂಬದ ಮಗನ್ ಬಾಯಿಂದ ಬರೋ ಮಾತಾ ಇದು. ನೀನ್ ಬೆಲೆ ಕೊಟ್ಟಿಲ್ಲ ಅಂದ್ ಮಾತ್ರಕ್ಕೆ ಇರೋ ಬೆಲೆ ಹೋಗ್ಬಿಡುತ್ತಾ? ಆಗ ಈ ಮನೆಗೆ ದಿನ ಯಾಕೆ ಬರ್ತಿದ್ದೆ ಹೇಳು? ಆಂಟಿ, ನಿಮಗ್ ಗೊತ್ತಿಲ್ಲ, ಈ ಮನೇಲಿ ಒಂದು ಸ್ವಲ್ಪ ಹೊತ್ತು ಕೂತ್ ಹೋದ್ರು ಸಾಕು, ಏನೋ ಒಂಥರ ನೆಮ್ಮದಿ, ಏನೋ ಹಿತ, ಯಾರೋ ಬೆಂತಟ್ಟಿ ಸಮಾಧಾನ ಹೇಳ್ದಾಗಿರುತ್ತೆ. ಅಷ್ಟೇ ಅಲ್ಲ, ನಿನ್ ಮನ್ಸ್ ಮುಟ್ಕೊಂಡು ಹೇಳು, ಆಗ ನೀನ್ ಬರ್ತಾ ಇದ್ದಿದ್ದು ಕೀರ್ತಿ ನೆನಪಿಗೋಸ್ಕರ ತಾನೆ? ಅವಳನ್ನ ಬಿಟ್ಬಿಡ್ಬೇಕು, ಅವಳ ಜೊತೆ ಸಂಬಂಧ ಮುರ್ಕೊಂಡ್ ಬಿಡ್ಬೇಕು ಅಂತ ನಿನ್ ನಾಲ್ಗೆ ಹೇಳ್ತಿರ್ಬೋದು, ಆತರದಲ್ಲಿ ನಿರ್ಧಾರನ ತಗೊಂಡಿರ್ಬೋದು. ಆದ್ರೆ ನಿನ್ ಮನ್ಸ್ ಹೇಳ್ತಿಲ್ಲ ತಾನೆ? ಅವಳ ಮನೆಯಿಂದ ಕಳ್ಸಿದ್ಯಾ ನಿಜ, ಹಾಗೆ ನಿನ್ ಮನ್ಸಿಂದನೂ ಕಳ್ಸಿದ್ಯಾ ರಾಘವ? ಅವಳ ಜೊತೆಗಿಲ್ಲ ಅನ್ನೋ ನೋವು ನಿನ್ನನ್ನು ಕಾಡ್ತಿಲ್ವಾ? ಬೆಳಗ್ಗೆ ನಗ್ನಗ್ತಾ ಆಫೀಸಿಗೆ ಕಳ್ಸೋದ್ರಿಂದ ಹಿಡಿದು ಸಂಜೆ ನೀನ್ ಬರೋ ದಾರಿನೇ ಕಾಯ್ತಾ ಇದ್ದು, ರಾತ್ರಿ ಇಬ್ರು ಕೂತು ನೋವು ನಲಿವುಗಳನ್ನ ಹಂಚ್ಕೊಂಡಿದ್ದು ಮರ್ತೋಯ್ತಾ ರಾಘವ? ನೀನ್ ಅಂತರಂಗನ ಒಂದ್ಸಾರಿ ಕೇಳ ರಾಘವ, ನಿನಗಿಷ್ಟವಾದ ವ್ಯಕ್ತಿ ಯಾರು ಅಂತ. ಅದು ಹೇಳೋದು ಕೀರ್ತಿ ಅಂತಾನೆ. ದಯವಿಟ್ಟು ಕೀರ್ತಿನ ಕೈ ಬಿಡ್ಬೇಡ ರಾಘವ, ಅವಳ ಜೊತೆ ಬದುಕು ನಡೆಸು. ನಾನ್ ಹೇಳ್ಬೇಕಾಗಿದ್ದು ಇಷ್ಟೇ. ಇಲ್ಲೇ ಕೀರ್ತಿ ಇರೋದು. ಪರವಾಗಿಲ್ವೇ, ಎಲ್ಲ ಸರಿಯಾಗಿ ಪತ್ತೆ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀರಾ?
ಇದಕ್ ಮುಂಚೆ ಇಲ್ಲಿಗೆ ಬಂದಿದ್ರಾ? ಇಲ್ಲ ಅದಕ್ಕೆ ರಾಘವನ್ ಹತ್ರ ಮಾತಾಡ್ಬೇಕಾದ್ರೆ ಅವನ ಹತ್ರನೇ ಕೇಳಿ ತಿಳ್ಕೊಂಡಿದ್ದೆ. ಬನ್ನಿ ಹೋಗಿ ಮಾತಾಡೋಣ. ಒಂದ್ ನಿಮಿಷ. ಮಾತಾಡ್ಬೇಕು ಅನ್ನೋದೇನೋ ಸರಿ, ಆದ್ರೆ ಇಬ್ರು ಹೋಗಿ ಮಾತಾಡೋದು ಅಷ್ಟು ಚೆನ್ನಾಗಿರಲ್ಲ ಅನ್ನೋದು ನನ್ನ ಭಾವನೆ. ಯಾಕೆಂದ್ರೆ ಹೆಣ್ಣಾಗಿ ಒಂದು ಹೆಣ್ಣಿನ ಮುಂದೆ ನಿಂತು ನಾನ್ ಮಾತಾಡಿದ್ರೆ ಎಲ್ಲ ಸರಿ ಹೋಗ್ಬೋದೇನೋ ಅಂತ ನಂಗೆ ಅನ್ನಿಸ್ತಾ ಇದೆ. ಯಾರು ಮಾತಾಡಿದ್ರೇನೋ ಸರಿ, ಅದಕ್ಕೆ ನೀವು ಹೋಗಿ ಮಾತಾಡ್ ಬನ್ನಿ. ಬೇಜಾರಿಲ್ಲ ತಾನೆ? ಆಗಿರೋ ಬೇಜಾರು ಯಾವುದೋ ಒಂದು ರೀತಿ ಸರಿ ಹೋಗ್ಬೇಕು, ಅದಕ್ಕೆ ತಾನೇ ಇಲ್ಲಿ ಬಂದಿರೋದು. ನೀವು ಹೋಗಿ ಬನ್ನಿ, ಅದಕ್ಕೆ ನಾನು ಇಲ್ಲೇ ಇರ್ತೀನಿ. ಸರಿ. ಉಲಿಯುವ ತುಟಿಗಳ ಮೌನದಲ್ಲಿ ಹೊಲಿಯುವುದೇ ತಕೆ, ಖಾಲಿ ಹೃದಯದ ಗುಡಿಸಲಿಗೆ ಬೇಲಿಯು ಏತಕೆ, ಒಲಿದಿರುವ ಒಲವಿನ ಕರೆಯ ಕಡೆಗಣಿಸಿ ಕೊರಗುವುದೇ ತಕೆ. ಅದಕ್ಕೆ ಹೇಳಿದ್ ಕರೆಕ್ಟ್. ಹೆಂಗಸರಿರೋ ಜಾಗಕ್ಕೆ ಹೆಂಗಸರೇ ಹೋಗ್ಬೇಕು. ನಾನು ಹೋದ್ರೆ ಕೆಲಸ ಕೆಟ್ಟೋಗುತ್ತೆ. ಅತ್ತೆ, ನೀವ್ ಇಲ್ಲಿವರೆಗೂ ಬಂದಿರೋದೇ ಸಂತೋಷ. ಬನ್ನಿ ಒಳಗೆ. ಬೇಡ, ಬೀದಿಲೇ ಸರಿ ಮಾಡೋ ವಿಷಯನ ಬೀದಿಲೇ ನೀನ್ ಸರಿ ಮಾಡ್ಕೋಬೇಕು. ಯಾಕೆ ಈ ರೀತಿ ಮಾತಾಡ್ತಿದ್ರಿ ಅತ್ತೆ? ನೋಡಮ್ಮ ಕೀರ್ತಿ, ನೀನ್ ಏನು ಅನ್ನೋದು ನಮ್ಮ ಮನೇಲಿ ಎಲ್ರಿಗೂ ಚೆನ್ನಾಗಿ ಅರ್ಥ ಆಗಿದೆ. ಈಗೇನಾದ್ರೂ ನೀನ್ ನಮ್ಮನೆಗೆ ಬಂದ್ರೆ ನಮ್ಮನೆ ನೆಮ್ಮದಿ ಶಾಶ್ವತವಾಗಿ ಹಾಳಾಗುತ್ತೆ. ನಾನು ಕೈ ಮುಗ್ದು ಕೇಳ್ಕೊತೇನೆ, ದಯವಿಟ್ಟು ಇನ್ಯಾವತ್ತು ನಮ್ಮನೆಗೆ ಬರೋ ಪ್ರಯತ್ನ ಮಾತ್ರ ಮಾಡಬೇಡಮ್ಮ. ಅತ್ತೆ ಪ್ಲೀಸ್, ನೀವ್ ಈ ರೀತಿ ಮಾತಾಡ್ತಿರೋದು ನನಗೆ ಇಷ್ಟ ಆಗ್ತಿಲ್ಲ. ಇಷ್ಟಕ್ಕೂ ನಾನು ಏನ್ ಮಾಡಿದೀನಿ ಅಂತ ಇಷ್ಟೊಂದು ಕಟುವಾಗಿ ಮಾತಾಡ್ತಿದ್ದೀರಿ. ವಿಷಯ ತುಂಬಾ ಮುಂದುವರ್ತಿದೆ ಕೀರ್ತಿ. ನೀನು ಮತ್ತೆ ರಾಘವ ಒಂದಾಗಿ ನಿಮ್ ಸಂಬಂಧ ಮುಂದುವರಿಬೇಕು ಅನ್ನೋದ್ರಲ್ಲಿ ನಮ್ಮನೇಲಿ ಯಾರಿಗೂ ಆಸಕ್ತಿನೇ ಇಲ್ಲ. ಅದೇನ್ ಡೈವೋರ್ಸ್ ಅನ್ನೋದಿದೆಯೋ ಅದನ್ನ ಆದಷ್ಟು ಬೇಗ ಕೊಟ್ಟು ಕೈ ತೊಳ್ಕೊಂಡ್ಬಿಡಮ್ಮ. ಇದನ್ನ ಹೇಗಾದ್ರೂ ಮಾಡಿ ನೆರವೇರಿಸ್ಕೊಡು ಅಂತ ಮತ್ತೆ ನಿನ್ ಕೈ ಮುಗ್ದು ಕೇಳ್ಕೊತೀನಿ ನಾನು. ಬಾ ಅಂದ್ರೆ ಬರೋ ಹೆಣ್ಣು ಕೀರ್ತಿ ಅಂತವ್ನು ಯಾಕೆ ಇಷ್ಟೊಂದು ಕೈ ಮುಗಿದು ಕೇಳ್ಕೋಬೇಕು? ನೋಡಿ, ನೀವ್ ಈ ರೀತಿ ಕೈ ಮುಕ್ಕೊಂಡೆಲ್ಲ ಮಾತಾಡೋದು ನನ್ಗೆ ಇಷ್ಟ ಆಗೋದಿಲ್ಲ. ವಿಷಯ ಇಷ್ಟೇ ಆಗಿದ್ರೆ ಫೋನಲ್ಲೇ ಹೇಳ್ಬೋದಾಗಿತ್ತಲ್ಲ. ಹಾಸ್ಟೆಲ್ ವರೆಗೂ ಬರೋ ಅಗತ್ಯ ಏನಿತ್ತು? ನೀವ್ ಹೊರಡಿ. ಇವಳಿರೋ ಜಾಗಕ್ಕೆ ನಾವೇ ಬಂದಿದೀವಿ, ಅದಕ್ಕೇನೆ ಹೋಗು ಅಂತಿದ್ದಾಳ ಅವಳು. ನೋಡಮ್ಮ, ಯಾವುದೇ ವಿಷಯದಲ್ಲೂ ನೀನು ಒಗ್ಗಟ್ಟು ಕುಟುಂಬಕ್ಕೆ ಲಾಯಕ ಆದವಳೇ ಅಲ್ಲ. ಯಾಕೆಂದ್ರೆ ನಿನ್ನ ಬೆನ್ನಿಗಿರೋದು ಅತ್ತೆನ ನುಂಗಿ ನೀರು ಕುಡ್ದವಳು ಅನ್ನೋ ಖ್ಯಾತಿ, ರಾಘವನ್ ಬದುಕನ್ನ ಹಾಳು ಮಾಡ್ದವಳು ಅನ್ನೋ ಪಟ್ಟ. ನೋಡ್ ಕೀರ್ತಿ, ಈಗ ರಾಘವನ್ಗೆ ಹೊಸ ಬದುಕು ಬೇಕಾಗಿದೆ. ಅದು ನಮ್ ವಸುತನ ಜೊತೆ ಶುರುವಾಗುತ್ತೆ ಅನ್ನೋದಾದ್ರೆ ಅದಕ್ಕೆ ನೀನ್ ಯಾಕಮ್ಮ ಅಡ್ಡಿಯಾಗಿರ್ಬೇಕು? ಇಷ್ಟ ಇಲ್ದಿರೋ ಸಂಸಾರನ 100 ವರ್ಷ ನಡೆಸೋದಕ್ಕಿಂತ ಸುಮ್ಮನಿರೋದ್ ಮೇಲಲ್ವಾ? ಅತ್ತೆ, ನಿಮ್ ಕಣ್ಣಿಗೆ ಕಾಣಿಸಿರೋ ಸತ್ಯನೇ ಬೇರೆ, ಅಥವಾ ಇದೇ ಸತ್ಯ ಅಂತ ಹೇಳ್ತಿರೋ ಮನ್ಸಿನ ಹುಳುಕನ್ನ ನೀವ್ ನೋಡ್ತಿಲ್ಲ ಅನ್ಸುತ್ತೆ. ಅಕ್ಕಿ ಆರಿಸುವಾಗ ಕಲ್ಲನ್ನ ಎತ್ತಿ ಹೊರಗಡೆ ಬಿಸಾಕ್ತಾರೆ ಹೊರತು ಅಕ್ಕಿನ ಯಾರು ಈಚೆ ಎಸೆಯೋಲ್ಲ. ನೋಡಮ್ಮ, ಯಾವುದು ಕಲ್ಲು ಯಾವುದು ಅಕ್ಕಿ ಅಂತ ನೀನ್ ನನ್ಗೆ ಹೇಳ್ಕೊಡ್ಬೇಕಾಗಿಲ್ಲ. ರಾಘವನ್ನ ಅವನ್ ಪಾಡಿಗೆ ಅವನ್ನ ಬದುಕೊಳ್ಳೋಕ್ ಬಿಟ್ಬಿಡು. ನಿನ್ ಪಾಡಿಗೆ ನೀನ್ ಇದ್ಬಿಡು. ಹೋಗು, ಅರ್ಥ ಆಗುತ್ತೆ. ಒಂದು ಹೆಣ್ಣಾಗಿ ಅದು ಇಂಥ ಸಮಯದಲ್ಲಿ ಹೊಟ್ಟೆಲ್ ಮಗು ಇರುವಾಗ ಜೀವನ ನಡೆಸೋದು ಕಷ್ಟ ಆಗುತ್ತೆ. ಬೇಕಾದ್ರೆ ನಾನೊಂದಿಷ್ಟು ಹಣ ಕೊಡ್ತೀನಿ, ಅದನ್ನ ಇಟ್ಕೊಂಡು ನಿನ್ ಜೀವನ ನೀನ್ ನಡ್ಸ್ಕೊಂಡು ಹೋಗ್ಬಿಡು. ದಯವಿಟ್ಟು
ಹಣದಿಂದಾನೇ ನಾನೇನ್ ಬದುಕ್ಬೇಕಾಗಿಲ್ವಲ್ಲ. ನನ್ನ ಮಗನಿಗೋಸ್ಕರ ಅವಳ ಹತ್ರ ಅತ್ತಿಗೆ ಕೈ ಮುಗಿಬೇಕಾ? ನನಗ್ ದುಡಿಯೋಕ್ಕೂ ಗೊತ್ತು, ನನ್ ಕಾಲ್ ಮೇಲೆ ನಾನು ನಿಂತ್ಕೊಳ್ಳೋಕ್ಕೂ ಗೊತ್ತು, ಯಾರ ಸಹಾಯನೂ ಇಲ್ಲದೆ ನನ್ ಮಗುನ ಸಾಕೋಕ್ಕೂ ಗೊತ್ತು. ನೀವ್ ಹೊರಡಿ. ಇದನ್ನೇ ಕೀರ್ತಿ ಅಹಂಕಾರ ಅನ್ನೋದು. ನಿಜ, ಆದ್ರೆ ಇದು ಆರೋಗ್ಯವಂತ ಅಹಂಕಾರ. ಇಂಥ ಅಹಂಕಾರನೂ ಇಲ್ಲದೆ ಹೋದ್ರೆ ಸಮಾಜದಲ್ಲಿ ನಮ್ತನನ ಉಳಿಸ್ಕೊಳ್ಳೋದಕ್ಕಾಗೋದಿಲ್ಲ. ಆದ್ರೆ ಒಂದು, ಇಡೀ ಜಗತ್ತಿಗೆ ಬೆಳಕು ಕೊಡೋ ಸೂರ್ಯನ್ಗೂ ಆಗಾಗ ಮೋಡ ಕವಿಯುತ್ತೆ. ಆದ್ರೆ ಆ ಮೋಡ ಶಾಶ್ವತ ಅಲ್ಲ, ಸರಿಯುತ್ತೆ, ಮತ್ತೆ ಬೆಳಕು ಬರುತ್ತೆ. ಒಂದಲ್ಲ ಒಂದಿನ ನಿಮಗ್ ಸತ್ಯ ಏನು ಅಂತ ಗೊತ್ತಾಗೇ ಆಗುತ್ತೆ. ಸತ್ಯ ಏನು ಅಂತ ಆದಷ್ಟು ಬೇಗ ತಿಳ್ಕೊಂಡ್ರೆ ಒಗ್ಗಟ್ಟು ಕುಟುಂಬ ಉಳಿಯುತ್ತೆ. ಹೋಗ್ತೀನಿ. ನಿಮ್ ಆಸೆ ನೆರವೇರೋದಕ್ಕೆ, ನಿಮ್ 100 ಕಾಲ ನೆಮ್ಮದಿಯಾಗಿ ಬಾಳೋದಕ್ಕೆ ನಾನ್ ನಿಮ್ಮಿಂದ ದೂರ ಹೋಗ್ಬೇಕು ಅಷ್ಟೇ ತಾನೇ. ಹೋಗ್ತೀನಿ. ದಯವಿಟ್ಟು ಹೊರಡಿ, ಹೊರಡಿ. ಕೀರ್ತಿ ಏನ್ ಹೇಳಿದ್ಲು? ಕೀರ್ತಿ ಏನ್ ಹೇಳಿದ್ಲು ಅದಕ್ಕೆ? ಇಲ್ಲ ವಿವೇಕ್, ಅವಳಿಗೆ ನಮ್ ಜೊತೆ ಬರೋದಕ್ಕೆ ಇಷ್ಟ ಇಲ್ಲ. ಹಠಕ್ಕೆ ಬಿದ್ಬಿಟ್ಟಿದ್ದಾಳೆ. ರಾಘವ ಅನ್ನೋ ಹೆಸರು ಎತ್ತಿದ್ರೆ ಸಾಕು ಸಿಟ್ಟಾಗ್ತಾಳೆ. ಏನೋ ನಾವೆಲ್ಲರೂ ಸೇರಿ ಅವಳ ಜೀವನನ ಹಾಳು ಮಾಡ್ಬಿಟ್ಟಿದೀವಿ ಅನ್ನೋ ತರ ಮಾತಾಡ್ತಾಳೆ. ಎಲ್ಲೋ ಒಂದ್ ಕಡೆ ನಾನ್ ಬಂದು ಕರೆದ್ರೆ ನನ್ನ ಮಾತುಗಾದ್ರೂ ಬೆಲೆ ಕೊಟ್ಟು ಬರೋಕ್ ಒಪ್ಕೋತಾಳೆ ಅನ್ನೋ ಆಸೆಯಿಂದ ಬಂದೆ. ಆದ್ರೆ ಸಿಕ್ಕಿದ್ದೆ ಅವಕಾಶ ಅಂದ್ಕೊಂಡು ಬಾಯಿಗೆ ಬಂದ ಹಾಗೆಲ್ಲ ಬಯೋಕ್ ಶುರು ಮಾಡ್ಬಿಟ್ರು. ನಮ್ ರಾಘವನ್ಗೋಸ್ಕರ, ಅವನ ಜೀವನ ಚೆನ್ನಾಗಿರ್ಬೇಕು ಅನ್ನೋದಕ್ಕೋಸ್ಕರ ಕಾಲಿಗೆ ಬೀಳಕ್ಕೂ ರೆಡಿ ಆಗಿದ್ದೆ ನಾನು. ಕೈ ಮುಗ್ದು ಕೇಳ್ಕೊಂಡೆ, ನಮ್ಮಿಂದ ಏನಾದ್ರೂ ತಪ್ಪಾಗಿದ್ರೆ ಕ್ಷಮಿಸಮ್ಮ ಅಂತ ಬೇಡ್ಕೊಂಡೆ. ಆದ್ರೆ ಅವಳು ಅದ್ಯಾವುದನ್ನು ಕಿವಿಗೆ ಹಾಕೊಳ್ಳಿಲ್ಲ. ಮಕ್ಕಳು ಇಲ್ಲಿಂದ ಜಾಗ ಖಾಲಿ ಮಾಡಿ ಅಂತ ಹೇಳ್ಬಿಟ್ಟು. ಕೀರ್ತಿ ಆ ರೀತಿ ಮಾಡೋಳಲ್ಲ ವಿವೇಕ್. ಅಂದ್ರೆ ನಾನ್ ಸುಳ್ಳು ಹೇಳ್ತಿದ್ದೀನಿ ಅಂತನಾ? ಚಚೆ, ಹಾಗೆ ಹೇಳಿಲ್ಲ ಅದಕ್ಕೆ. ಅವಳು ಮನೆಗೆ ಬರದೇ ಹೋದ್ರೂ ಪರವಾಗಿಲ್ಲ, ನಿಮ್ಮ ಹತ್ರ ಆ ರೀತಿ ಮಾತಾಡಬಾರ್ದಿತ್ತು. ನಾನೇ ಹೋಗಿ ಮಾತಾಡ್ಬರ್ತೀನಿ. ಬಿಡಿ ವಿವೇಕ್, ನನ್ ಮಾತು ಕೇಳಿ. ನನಗೆ ಇಷ್ಟೊಂದು ನೋವಾಗಿದೆ, ಅವಮಾನ ಆಗಿದೆ. ಇನ್ನು ನಿಮ್ಗೆ ಬೇಡ ಬೇಡ, ನನ್ಗೆ ಅದನ್ನೆಲ್ಲ ನೋಡೋಕ್ಕಾಗಲ್ಲ. ನನ್ ಮಾತು ಕೇಳಿ ವಿವೇಕ್, ಇಲ್ಲಿಂದ ಹೊರಡೋಣ. ಗಾಡಿ ತೆಗ್ರಿ. ನೀನ್ ನಿಜವಾಗ್ಲೂ ಸಹಾಯ ಮಾಡೋದೇ ಆದ್ರೆ ನಮ್ಮನೆಯಿಂದ ದೂರ ಹೊರಟೋಗು. ಎಲ್ಲ ನಾವ್ ಅಂದ್ಕೊಂಡ್ ಹಾಗಾಗಿದ್ದಿದ್ರೆ ನೀನ್ ಯಾವತ್ತೂ ನಮ್ ಕುಟುಂಬಕ್ಕೆ ಸೇರ್ತಾ ಇರ್ಲಿಲ್ಲ. ರಾಘವನ ಬಿಟ್ಟು ಹೋಗ್ಬಿಡು. ಈಗೇನಾದ್ರೂ ನೀನ್ ನಮ್ಮನೆಗ್ ಬಂದ್ರೆ ನಮ್ಮನೆ ನೆಮ್ಮದಿ ಶಾಶ್ವತವಾಗಿ ಹಾಳಾಗುತ್ತೆ. ನೀನ್ ಯಾವತ್ತೂ ನಮ್ಮನೆಗ್ ಬರೋ ಪ್ರಯತ್ನ ಮಾತ್ರ ಮಾಡ್ಬೇಡಮ್ಮ. ಒಂಥರ ಬೇಜಾರಲ್ಲಿರೋ ಹಾಗಿದೆ. ವಿಷ್
ವಿಷ್ಣು ಅವರೇ, ಈಗ ಡೀಟೇಲ್ ಆಗಿದೆಯಾ ನೋಡಿ, ಫೈಲ್ ಬಾಸಿಗೆ ಕೊಡಬೇಕು. ಕೊಡಿ, ನೋಡ್ತೀನಿ. ನೀವು ಹೊರಡಿ, ನಾನು ನಿಮ್ಮ ಟೇಬಲ್ಗೆ ತಂದು ಕೊಡ್ತೀನಿ. ಫೈಲ್ ಹಾಕೊಡಿ. ಅಲ್ಲ, ಇದನ್ನ ನಾನು ನೋಡ್ತೀನಿ. ಯಾಕೆ, ಏನಾಯ್ತು? ಅಲ್ಲ, ತಲೆನೋವು ಏನಾದರೂ ಇದೆಯಾ? ಮೈಯಲ್ಲಿ ಏನಾದರೂ ಹುಷಾರಿಲ್ವಾ? ಅಥವಾ ಹೊಟ್ಟೆ ನೋವು? ಅಲ್ಲ, ಬನ್ನಿ, ಬೇಕಾದ್ರೆ ಡಾಕ್ಟರ್ ಹತ್ರ ಹೋಗೋಣ. ನೋಡಿ, ಏನಾದರೂ ಇದ್ರೆ ಹೇಳ್ಕೊಂಡ್ಬಿಡ್ಬೇಕು ಕೀರ್ತಿ ಅವರೇ. ಹೇಳ್ಕೊಂಡ್ರೇನೆ ಅರ್ಧ ಕಾಯಿಲೆ ವಾಸಿ ಆಗುತ್ತೆ. ಅಲ್ಲ, ನಿಮ್ಮ ಪರ್ಸನಲ್ ಸಮಸ್ಯೆ ಏನಾದರೂ ಇದ್ರೆ ಐ ವಿಲ್ ನಾಟ್ ಫೋರ್ಸ್ ಯು. ನಾನು ನಿಮ್ಮನ್ನ ಬಲವಂತ ಮಾಡಲ್ಲ. ಹಾಗೇನಿಲ್ಲ, ಸ್ವಲ್ಪ ಫ್ಯಾಮಿಲಿ ಪ್ರಾಬ್ಲಮ್ ಅಷ್ಟೇ. ಈ ಫ್ಯಾಮಿಲಿಗಳೇ ಹಾಗೆ ನೋಡಿ, ಇಲ್ಲದೆ ಇರೋದನ್ನೆಲ್ಲ ಪ್ರಾಬ್ಲಮ್ ಮಾಡ್ಬಿಡುತ್ತೆ. ಆದ್ರೆ ಕೀರ್ತಿ ಅವರೇ, ಒಂದು ಸತ್ಯ ಗೊತ್ತಾ? ಸಮಸ್ಯೆ ಆಗೋ ಸಂಸಾರಕ್ಕೆ ಸಂಸಾರನೇ ಪರಿಹಾರ. ನನ್ನ ಕಿವಿ ಒಂಥರ ಒನ್ ವೇ ಇದ್ದ ಹಾಗೆ ಕೇಳಿಸ್ಕೊಳ್ಳುತ್ತೆ, ಆದ್ರೆ ಬಾಯಿಂದ ಯಾವ ವಿಷಯನೂ ಆಚೆ ಹಾಕಲ್ಲ. ಸೊ ಏನಾದ್ರೂ ಇದ್ರೆ ನೀವು ನನ್ನ ಹತ್ರ ಹೇಳ್ಕೋಬಹುದು. ಹೃದಯನ ಯಾವುದಕ್ಕೂ ಭಾರ ಮಾಡ್ಕೋಬೇಡಿ ಕೀರ್ತಿ ಅವರೇ. ಮನಸ್ಸು ಭಾರ ಮಾಡ್ಕೊಂಡ್ರೆ ಜೀವನ ಹೆಣಭಾರ ಆಗ್ಬಿಡುತ್ತೆ. ಪ್ಲೀಸ್, ನಿಮ್ಮ ಮುಖ ಹೀಗಿದ್ರೆ ಆಫೀಸ್ಗೆ ಕಳೆನೇ ಇರೋದಿಲ್ಲ. ಅಲ್ಲ, ನಿಮ್ಗೆ ಯಾರೂ ಇಲ್ಲ ಅನ್ಕೋಬೇಡಿ. ನಿಮ್ಮ ಪಾಲಿಗೆ ವಿಷ್ಣು ಪಾದ ಇದ್ದಾನೆ. ನೀವೇನು ಚಿಂತೆ ಮಾಡಬೇಡಿ, ಏನು ಚಿಂತೆ ಮಾಡಬೇಡಿ. ಕೀರ್ತಿ ಅವರೇ, ಅಳಬೇಡಿ, ಸಮಾಧಾನ ಮಾಡ್ಕೊಳ್ಳಿ, ಸಮಾಧಾನ ಮಾಡ್ಕೊಳ್ಳಿ. ಕಣ್ಣೀರು ಅದೊಂಥರ ಇದು ಇದ್ದ ಹಾಗೆ, ತುಂಬಾ ಬೆಲೆ ಬಾಳುವಂಥದ್ದು. ಸಮಾಧಾನ ಮಾಡ್ಕೊಳ್ಳಿ. ಯಾರು ಇರ್ಲಿ ಬಿಡ್ಲಿ, ನಾನಿದ್ದೀನಿ, ನೀವೇನು ಚಿಂತೆ ಮಾಡಬೇಡಿ. ಅಂದ್ರೆ ನಮ್ಮ ಗುರು ಇದ್ದಾರೆ, ಅವ್ರು ಹಾಡು ಹೇಳ್ತಾರಲ್ಲ, 100 ಜನರು ಬಂದರು, 100 ಜನರು ಹೋದರು, ನಿನಗೆ ನಾನೇ ಸಂಗಾತಿಯು, ನಾನೆಂದು ಸುಖ ಜೀವಿಯು. ಅಳಬೇಡ ಕೀರ್ತಿ ಅವರೇ, ಅಳಬೇಡಿ. ವಿಷ್ಣುವರೇ, ಜಗತ್ತಲ್ಲಿ ಮತ್ತೊಬ್ಬರ ಕಣ್ಣೀರು ವರ್ಷಕ್ಕೆ ನಾನಿದ್ದೀನಿ ಅಂತ ಮುಂದೆ ಬರೋರು ತುಂಬಾನೇ ಕಮ್ಮಿ. ವಿಷ್ಣು ಅವರೇ, ಫೈಲ್ ಚೆಕ್ ಮಾಡಿದ್ರ? ಲೈಫ್ ಸೆಟಲ್ ಆದ ಖುಷಿಲಿ ಫೈಲ್ ಮರ್ತು ಹೋಗ್ಬಿಟ್ಟಿದ್ದೆ. ಈಗ ಲೈಫ್ ಸೆಟಲ್ ಆಯ್ತಲ್ಲ, ಫೈಲ್ ಸೆಟಲ್ ಮಾಡ್ಬಿಡ್ತೀನಿ ಬಿಡಿ. ಏನು ಇಷ್ಟೊಂದು ಖುಷಿ? ಕೈ ನೋಡಿ ಯಾರಾದ್ರೂ ಭವಿಷ್ಯ ಹೇಳಿದ್ರಾ? ಭವಿಷ್ಯದಲ್ಲಿ ಈ ಕೈ ಹಿಡಿಯೋರ್ ಜೊತೆ ಸಿಕ್ಕಿದ್ದಾರೆ, ಅದಕ್ಕೆ ಖುಷಿಯಾಗಿದ್ದೀನಿ. ಹಾಗಿದ್ರೆ ಫೈಲ್ ನಾನು ನೋಡ್ತೀನಿ ಅಂತ ಹೇಳಿದ್ನಲ್ಲ, ನೀವು ಹೊರಡಿ. ಓಂ ಸಾಯಿ ರಾಘವೇಂದ್ರ ಗುರು ವಿಷ್ಣುವರ್ಧನ. ಸೊಸೆ